ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ವರ್ಕ್ ಬ್ಲೌಸ್ಗೆ ಲೈನಿಂಗ್ ಯಾವ ಥರ ಅಟ್ಯಾಚ್ ಮಾಡಬೇಕಂತ ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಫ್ರಂಟ್ ಪಾರ್ಟ್ನ ಜಾಯಿಂಟ್ ಮಾಡ್ಕೊತೀನಿ. ಸಣ್ಣ ಹೊಲಿಗೆ ಇಟ್ಕೋಬೇಕು, ಹೊಲಿಗೆ ದೊಡ್ಡ ಇಟ್ಕೋಬಾರ್ದು. ಈಗ ದೊಡ್ಡ ಹೊಲಿಗೆ ಆಗಿದೆ, ನಾನು ಸಣ್ಣ ಹೊಲಿಗೆ ಇಟ್ಕೊತಿದ್ದೀನಿ. ನೀಟಾಗಿ ಈ ಥರ ಲೈನಿಂಗು ಎಲ್ಲ ನೀಟಾಗಿ ಮಾಮೂಲಿ ಎಲ್ಲಿ ಸುತ್ತು ಏನು ಬರಲೇ ಇಲ್ಲ. ಈಗ ಈ ಲೈನಿಂಗ್ ಕ್ಲಾತ್ನ ಈ ಥರ ಕಟ್ ಮಾಡ್ಕೊಂಬಿಟ್ರೆ ಎಕ್ಸ್ಟ್ರಾ ಇರೋದನ್ನ ಲೈನಿಂಗ್ ಬಿಟ್ಟು ಎಕ್ಸ್ಟ್ರಾ ಇರೋಂಥ ಕ್ಲಾತ್ನ ನಾವು ಕಟ್ ಮಾಡಿ ತಗೋಬೇಕು. ಯಾಕಂದರೆ ನಾವು ಮೇನ್ ಫ್ಯಾಬ್ರಿಕ್ನ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ವಿ ನಾವು ಲೈನಿಂಗಿಂತನೂ. ಅದನ್ನೀಗ ನೀಟಾಗಿ ಕಟ್ ಮಾಡ್ಕೊಂಡು ಬಿಡೋಣ. ಅದಾದಮೇಲೆ ಅಲ್ಲಲ್ಲಿ ಒಂದು 2-3 ಹತ್ರ ಕಟ್ ಹೊಡ್ಕೊಳ್ಳೋಣ. ಈ ಥರ ನೀಟಾಗಿ ನೋಡಿ, ಇದು ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡಿ ತೆಗೆದುಬಿಡೋಣ. ಇದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು ನೋಡಿ. ಈಗಿರೋ ಈ ಕ್ಲಾತ್ನ ನಾವು ಇದನ್ನೇ ಲೈನಿಂಗ್ನೇ ಈ ಥರ ಒಳಗೆ ಹಾಕ್ಕೊಂಡು ಈ ಥರ ನೀಟಾಗಿ ಇಟ್ಕೊಂಡು ಈಗ ವರ್ಕ್ ಇರೋ ಇದನ್ನು ಸಹ ನಾವು ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡ್ಕೋಬೇಕು ನೋಡಿ. ಈ ಥರ ಸ್ವಲ್ಪ ಇದು ಸಹ ಈ ಥರ ಕಟ್ ಹೊಡ್ಕೊಳ್ಳೋಣ. ಈಗ ಲೈನಿಂಗ್ ಈ ಥರ ಒಳಗೆ ಹಾಕ್ಕೊಳ್ಳಿ. ಇಲ್ಲಿ ಈ ಥರ ನೀಟಾಗಿ ಇಟ್ಕೊಂಡು ಈಗ ದೊಡ್ಡವರಿಗೆ ಇಟ್ಕೊಳ್ಳೋಣ. ಇಟ್ಕೊಂಡು ಇದು ಲೈನಿಂಗ್ನ ಸರಿಯಾದ ಅಳತೆ ಲೈನಿಂಗ್ ಇರೋದ್ರಿಂದ ನಾವು
ಎಕ್ಸ್ಟ್ರಾ ಕ್ಲಾತೆಲ್ಲ ನಮಗೆ ನೀಟಾಗಿ ಈ ಥರ ಮೇನ್ ಫ್ಯಾಬ್ರಿಕ್ನ ಈ ಥರ ನೀಟಾಗಿ ಹಾಕ್ಕೊಂಡ್ಬಿಟ್ಟು ನಾವು ಈಗ ಕಟ್ ಮಾಡ್ಕೊಳ್ಳೋಣ. ದೊಡ್ಡ ಹೊಲಿಗೆ ಇಟ್ಕೊಂಡು ಹೊಲಿಗೆ ಬಿಟ್ಕೊಂಡ್ಬರೋಣ ಮೊದಲು, ಆಮೇಲೆ ಈಗ ಇದನ್ನು ಸಹ ನಾವು ದೊಡ್ಡ ಹೊಲಿಗೆ ಬಿಟ್ಕೊಂಡು ಇದು ಇಷ್ಟು ಸಾಲ್ಟೇಜ್ ಇದೆ. ಅವರು ನೀಟಾಗಿ ವರ್ಕ್ ಮಾಡಿಲ್ಲ, ನಾವು ಹಂಗಿದ್ದಾಗ ನಾವೇ ಒಂದು ಕ್ಲಾತ್ನ ಅಡ್ಜಸ್ಟ್ ಮಾಡ್ಕೊಂಡು ಈ ಥರ ಜಾಯಿಂಟ್ ಮಾಡ್ಕೊಂಡ್ಬಿಡೋಣ. ಈ ಥರ ಮೇನ್ ಫ್ಯಾಬ್ರಿಕ್ಕು ಸಾಲ್ಟೇಜ್ ಬರೋ ಆಗಿದ್ದರೆ ಫ್ರಂಟ್ ಪಾರ್ಟಿಗೆ ನಾವು ಸಾಲ್ಟೇಜ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಯಾಕಂದರೆ ಫ್ರಂಟ್ ಪಾರ್ಟು ಸ್ವಲ್ಪ ಜಾಯಿಂಟ್ ಎಲ್ಲ ಹಾಕಿದರೆ ನಡೆಯುತ್ತೆ. ಯಾಕೆಂದರೆ ನಾವು ಫ್ರಂಟು ಸೆರಗೆಲ್ಲ ಹಾಕ್ಕೊಳ್ತೀವಲ್ಲ, ಹಾಗಾಗಿ ಅದನ್ನ ಫ್ರಂಟ್ ಪಾರ್ಟಿಗೆ ಸ್ವಲ್ಪ ಜಾಯಿಂಟ್ ಗಿಟ್ ಬರೋ ಇದ್ದದನ್ನ ಕಟ್ ಮಾಡ್ಕೋಬೇಕು. ಈ ಥರ ಸಾಲ್ಟೇಜ್ ಇದ್ದಾಗ ಯಾವ ಥರ ಕ್ಲಾತ್ ಜಾಯಿಂಟ್ ಮಾಡ್ಬೇಕಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಮೊದಲಿಗೆ ಜಾಯಿಂಟ್ ಮಾಡ್ಕೊಂಡು ಮೇಲೊಂದು ಸ್ಟಿಚ್ ಮಾಡ್ಕೊಳ್ಳೋಣ. ಇದಾದಮೇಲೆ ನಾವು ಕ್ಲಾತ್ನ ಉಲ್ಟಾ ಹಾಕ್ಕೊಂಡು ನಾವೇನು ಔಟ್ಲೈನಿಗೆ ಲೈನಿಂಗ್ ಜಾಯಿಂಟ್ ಮಾಡ್ಕೊತಿದ್ವಲ್ಲ ಆ ಥರ ಒಂದು ಹೊಲಿಗೆ ಹಾಕ್ಕೊಂಡು ಇದಾದಮೇಲೆ ನಾವು ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡ್ಕೊಳ್ಬೇಕು. ಈ ಥರ ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡಿ ತಗೊಂಬರೋಣ. ಈ ಥರ ಲೈನಿಂಗ್ಗೆ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ, ಸರಿಯಾಗುತ್ತೆ. ಯಾವುದೇ ಸೀರೆ ಬ್ಲೌಸ್ ಕಟ್ ಮಾಡುವಾಗ ಮೊದಲು ನಾವು ಸ್ಲೀವ್ಸು ಬ್ಯಾಕ್ ಪಾರ್ಟ್ನ ಕಟ್ ಮಾಡಿ ತಗೊಳ್ಬೇಕು. ಆಮೇಲೆ ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡಬೇಕು. ಅಕಸ್ಮಾತ್ ಸಾಲ್ಟೇಜ್ ಇದ್ದರೂ ಫ್ರಂಟ್ ಪಾರ್ಟಿಗೆ ಸಾಲ್ಟೇಜ್ ಆದರೆ ನಡೆಯುತ್ತೆ. ಯಾಕೆಂದರೆ ನಾವು ಸೆರ್ಗ್ ಹಾಕ್ಕೊಳ್ತೀವಲ್ಲ ಅದರಿಂದ. ಒಂದು ಕ್ರಾಸ್ ಫ್ರಂಟ್ ಪಾರ್ಟ್, ಇದಕ್ಕೆ ಅಪೋಸಿಟಾಗಿ ಇನ್ನೊಂದು ಫ್ರಂಟ್ ಪಾರ್ಟ್ ರೆಡಿ ಆಯ್ತು ನೋಡಿ. ಇದನ್ನು ಸಹ ನಾವು ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡಿ ತೆಗೆದುಬಿಡ್ತೀನಿ.
ಲೈನಿಂಗಿಗಿಂತ ಎಕ್ಸ್ಟ್ರಾ ಇರೋ ಕ್ಲಾತ್ನ ಈ ಥರ ನೀಟಾಗಿ ಕಟ್ ಮಾಡ್ಕೊಂಡು ತೆಗೆದುಬಿಡ್ಬೇಕು. ಈಗ ಫ್ರಂಟ್ ಪಾರ್ಟ್ ಲೈನಿಂಗ್ ಅಟ್ಯಾಚ್ ಮಾಡಿದ್ದಾಯ್ತು. ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ನ ಸೀದಾ ಹಾಕ್ಕೊಳ್ಬೇಕು. ಮೇನ್ ಫ್ಯಾಬ್ರಿಕ್ ಕ್ಲಾತ್ನ ಸೀದಾ ಹಾಕ್ಕೊಂಡು ಅದ್ರ ಮೇಲೆ ಲೈನಿಂಗ್ನ ಹಾಕ್ಕೊಳ್ಬೇಕು. ಹಾಕುವಾಗ ಫ್ರಂಟ್ ಶೇಪು ಬ್ಯಾಕ್ ಶೇಪು ಕರೆಕ್ಟಾಗಿ ನೋಡ್ಕೊಂಡು ಲೈನಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು. ಇದಾದಮೇಲೆ ನಾವು ಬಟ್ಟೆನ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಂಡು ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಡು ಬರಬೇಕು. ನೋಡಿ, ಕ್ಲಾತ್ ನೀಟಾಗಿ ಇಟ್ಕೊಂಡು ಈ ಥರ ಒಂದು ಕೊನೆಯಲ್ಲಿ ಒಂದು ಸ್ಟಿಚ್ ಮಾಡ್ಕೊಂಡು ಬರಬೇಕು. ಈ ಥರ ಸ್ಟಿಚ್ ಮಾಡಿದ್ದಾದಮೇಲೆ ನಾವು ನೋಡಿ ಇನ್ನೂ ಒಂದು ಸ್ಲೀವ್ಸ್ ತಗೊಂಡಿದ್ದೀನಿ. ಈಗ ಕೂಳಿ ಎಲ್ಲ ಲೈನಿಂಗ್ ಸೈಡ್ ಮಾಡ್ಕೊಂಡು ಲೈನಿಂಗ್ ಮೇಲೆ ಒಂದು ಹೊಲಿಗೆ ಬರೋ ಥರ ಒಂದು ಸ್ಟಿಚ್ ಮಾಡ್ಕೊಂಡು ಬರೋಣ. ಈ ಥರ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಒಂದು ಸ್ಲೀವ್ ಆದಮೇಲೆ ಮತ್ತೊಂದು ಸ್ಲೀವ್ಸು ಇಡ್ತಾಯಿದ್ದೀನಿ. ಯಾಕೆಂದರೆ ಪದೇ ಪದೇ ಕಟ್ ಮಾಡೋದಕ್ಕಿಂತ ಈ ಥರ ಜಾಯಿಂಟ್ ಮಾಡಿದ್ದಾದಮೇಲೆ ಇನ್ನೊಂದನ್ನು ಹಂಗೆ ಜಾಯಿಂಟ್ ಮಾಡ್ಕೊಳ್ತಾ ಇಟ್ಕೋಬೇಕು. ಈಗ ಲೈನಿಂಗ್ ಮೇಲೆ ಮಾಡ್ಕೊಂಡು ದೊಡ್ಡ ಹೊಲಿಗೆಗೆ ಇಟ್ಕೊಂಡು ಇದನ್ನು ಸ್ಲೀವ್ಗೆ ಲೈನಿಂಗ್ನ ಅಟ್ಯಾಚ್ ಮಾಡಬೇಕು. ಈ ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡುವಾಗ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಕಿಗೆ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಅದೇ ಮೇನ್. ಯಾಕೆಂದರೆ ಸ್ವಲ್ಪ ಸುಕ್ ಬರಬಾರ್ದು. ಲೈನಿಂಗ್ ಅದು ಸಮವಾಗಿ ಜಾಯಿಂಟ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಬ್ಲೌಸು ನೀಟಾಗಲ್ಲ. ಈಗ ಈ ತೋಳಿಗೆ ಲೈನಿಂಗು ಮುಗೀತು. ಈಗ ನೆಕ್ಸ್ಟ್ ಸ್ಲೀವ್ಸ್ ತಗೋಣ. ಇದಕ್ಕೆ ಕ್ಲಾತ್ ಫೋಲ್ಡ್ ಮಾಡ್ಕೊಂಡು ಇದಕ್ಕೂ ಸಹ ಮೇಲೆ ಒಂದು ಹೊಲಿಗೆ ಹಾಕ್ಕೊಂಡು ಬರೋಣ. ಕೊನೆಯಲ್ಲಿ ಒಂದು ಹೊಲಿಗೆ ಇದಕ್ಕೂ ಸಹ ಈ ಸ್ಲೀವ್ಸಿಗೂ ಸಹ ಹಾಕ್ಕೊಳ್ಳೋಣ. ಈ ಥರ ಹೊಲಿಗೆ ಹಾಕುವಾಗ ಸಣ್ಣ ಹೊಲಿಗೆನೇ ಹಾಕ್ಕೊಳ್ಬೇಕು. ಕ್ಲಾತ್ ನೀಟಾಗಿ ಇಟ್ಕೊಂಡು ಈ ಥರ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ಈಗ ಒಂದು ಸ್ಲೀವು ಕಂಪ್ಲೀಟಾಗಿ ಲೈನಿಂಗ್ ಜಾಯಿಂಟ್ ಆಗಿದೆ. ಇನ್ನೊಂದು ಸ್ಲೀವ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ತೋಳು ರೆಡಿಯಾಗಿದೆ. ಈಗ ಒಂದು ಸ್ಲೀವ್ಸ್ ರೆಡಿ ಆಯಿತು. ಇದೇ ಥರ ಇನ್ನೊಂದು ಸ್ಲೀವ್ಸ್ನ ರೆಡಿ ಮಾಡ್ಕೊಳ್ಳೋಣ. ಲೈನಿಂಗ್ ಮೇಲೆ ಮಾಡ್ಕೊಂಡು ದೊಡ್ಡ ಹೊಲಿಗೆ ಇಟ್ಕೊಂಡು ಈಗ ಒಂದು ಸ್ಟಿಚ್ ಮಾಡ್ಕೊಂಬರೋಣ. ಸ್ಲೀವ್ಸು ಲೈನಿಂಗು ಅಟ್ಯಾಚ್ ಆಗೋ ಹಾಗೆ ಒಂದು ಹೊಲಿಗೆ ಬಿಟ್ಕೊಂಬರ್ತಿದ್ದೀನಿ. ಈ ಥರ ನೀಟಾಗಿ ಕ್ಲಾತ್ ಇಟ್ಕೊಂಡು ಹೊಲಿಗೆ ಹಾಕ್ಕೊಳ್ಬೇಕು. ಲೈನಿಂಗಿಗೆ ಮೇನ್ ಫ್ಯಾಬ್ರಿಕ್ಕಿಗೆ ಸರಿ ಒಂದು ಹಾಗೆ ಇರಬೇಕು. ಸ್ವಲ್ಪ ಸುಕ್ ಬರಬಾರ್ದು. ನೋಡಿ, ಇದು ಒಂದು ತೋಳು ಅಲ್ಲೇ ರೆಡಿ ಆಯಿತು. ಇದನ್ನ ರೆಡಿ ಮಾಡ್ಕೊಂಬಿಡೋಣ. ಈ ಸ್ಲೀವ್ಸು ಸಹ ರೆಡಿ ಆಯಿತು. ಈಗ ನೆಕ್ಸ್ಟ್ ಬ್ಯಾಕ್ ಪಾರ್ಟ್ ತಗೊಳ್ಳೋಣ. ಇದು ಬ್ಯಾಕ್ ಪಾರ್ಟ್ ಲೈನಿಂಗು ಕಟ್ ಮಾಡಿರೋದು. ಇದಕ್ಕೀಗ ಸೆಂಟ್ರ್ ಪಾಯಿಂಟಿಗೆ ಒಂದು ಕಚ್ ಹೊಡ್ಕೊಳ್ಳೋಣ. ಕಚ್ ಹೊಡ್ಕೊಂಡಾದ್ಮೇಲೆ ಈಗ ಮೇನ್ ಫ್ಯಾಬ್ರಿಕ್ ವರ್ಕ್ ಮಾಡಿರೋ ಬ್ಲೌಸಿನ ಮೇನ್ ಫ್ಯಾಬ್ರಿಕ್ ಬ್ಯಾಕ್ ಪಾರ್ಟ್ ಇದು ಸಹ ನಾವು ಎರಡು ನೆಕ್ ಡಿಸೈನ್ನ ಸಮನಾಗಿಟ್ಕೊಂಡು ಒಂದು ಸೆಂಟ್ರ್ ಪಾಯಿಂಟ್ ಕಚ್ ಹೊಡ್ಕೊಳ್ಳೋಣ. ಈಗ ನಾವು ಮೇನ್ ಫ್ಯಾಬ್ರಿಕ್ಕು ಸೀದಾ ಕೆಳಗೆ ಹಾಕ್ಕೊಂಡಿದ್ದೀನಿ. ಲೈನಿಂಗ್ನ ಉಲ್ಟಾ ಹಾಕ್ಕೊಂಡಿದ್ದೀನಿ. ಲೈನಿಂಗ್ನ ಅದ್ರ ಮೇಲೆ ಹಾಕ್ಕೊಂಡಿದ್ದೀನಿ. ಈಗ ಸಮನಾಗಿ ಇಟ್ಕೊಂಡು ನೆಕ್ಕೆಲ್ಲ ಸರಿ ಹೊಂದೋವರೆಗೂ ನೀಟಾಗಿ ಇಟ್ಕೊಂಡು, ನಿಮಗೆ ಸರಿ ಹೋಗಲ್ಲ ಅಂದರೆ ಗುಂಡು ಪಿನ್ ಹಾಕ್ಕೊಂಡು ಅಲ್ಲಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಒಂದು ಅರ್ಧ ಇಂಚಿಂದ ಒಂದು ಟಕ್ಸ್ ಇಟ್ಕೊಳ್ತೀನಿ. ಮೇಲೆ ಒಂದು ಅರ್ಧ ನೆಕ್ಕಿನವ್ರಿಗೆ ಅಷ್ಟೇ ಟಕ್ಸ್ ಇಟ್ಕೊಳ್ತೀನಿ.
ಈ ಥರ ಹಿಡ್ಕೊಳ್ಳೋದ್ರಿಂದ ಮೇಲೆ ನೆಕ್ಕು ಹಿಡ್ತು ಭಾಳ ಆಗಲ್ಲ. ಹಾಗಾಗಿ ನಾನು ಒಂದು ಟಕ್ಸ್ ಹಿಡ್ಕೊಳ್ತೀನಿ. ಅದು ನೋಡ್ಕೊಂಡು ನೀವು ಹಿಡ್ಕೋಬೇಕಾಗುತ್ತೆ. ನೋಡಿ ಈಗ ಒಂದು ಟಕ್ಸ್ ಹಿಡ್ದಿದ್ದೀನಿ. ಇದ್ರ ಮೇಲೀಗ ಲೈನಿಂಗ್ ಹಾಕ್ಕೊಳ್ತೀನಿ. ಮೇನ್ ಫ್ಯಾಬ್ರಿಕ್ಕು ಸೀದಾ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ಲೈನಿಂಗ್ ಹಾಕ್ಕೊಳ್ತೀನಿ. ಇದು ನೀಟಾಗಿ ಮೊದಲೇ ನೋಡ್ಕೋಬೇಕು, ಆಗಲೆಲ್ಲ ಬಿಚ್ಚೋ ಹಾಗೆ ಮಾಡ್ಕೋಬಾರ್ದು. ಹೊಲಿಗೆ ಹಾಕೋಕ್ಕೆ ಮುಂಚೆ ನಮಗೆ ನೀಟಾಗಿ ಬರುತ್ತೆ ಇಲ್ಲ ಅಂತ ನೋಡ್ಕೊಳ್ಬೇಕು. ಈಗ ಸೆಂಟ್ರು ಒಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ. ನೋಡಿ ಈ ಥರ ಒಂದು ಲೈನಿಂಗ್ ಡ್ರಾ ಮಾಡ್ಕೊತೀನಿ. ಉದ್ದಕ್ಕೆ ನೆಕ್ಕಿನ ಸೆಂಟ್ರ್ ಭಾಗ ಇದಕ್ಕೆ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಈ ಮಾರ್ಕಿಂಗ್ಗೆ ಸರಿಯಾಗಿ ಒಂದು ಹಾಗೆ ನೆಕ್ ಸೆಂಟ್ರ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಂಡು ಬರಬೇಕು. ನಿಮಗೆ ಸರಿ ಹೋಗಲ್ಲ ಅಂದರೆ ಮೊದಲೇ ನೀಟಾಗಿ ಎಲ್ಲ ಇಟ್ಕೊಂಡು ಗುಂಡು ಪಿನ್ ಜೋಡಿಸ್ಕೊಂಡು ಕ್ಲಾತು ಆ ಕಡೆ ಈ ಕಡೆ ಸರಿದಾಡ್ದ ಹಾಗೆ ಗುಂಡು ಪಿನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ. ನಾನು ಸರ್ವಿಸ್ ಇರೋದ್ರಿಂದ ಹಾಗೆ ಹೊಲಿತೀನಿ. ಈಗ ಒಂದು ಸೆಂಟ್ರಿಗೆ ಒಂದು ದೊಡ್ಡ ಹೊಲಿಗೆ ಹಾಕ್ಕೊಂಡು ಬರಬೇಕು. ಈ ಥರ ನೋಡಿ, ನಮ್ಮ ನೆಕ್ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೂ ನಾನು ಸೆಂಟ್ರು ಹೊಲಿಗೆ ಹಾಕ್ಕೊಂಡು ಬರ್ತೀನಿ. ನೋಡಿ ಅಲ್ಲಿ ನೆಕ್ ಮುಗೀತು ನಂದು, ನಾನು ತಗೊಳ್ತಿದ್ದೀನಿ. ಈ ಥರ ತಕ್ಕೊಂಡು ಈಗ ನಮ್ಮದು ನೆಕ್ಕು ಆ ಕಡೆ ಈ ಕಡೆ ಸರಿದಾಡಲ್ಲ, ಸೆಂಟ್ರ್ ಹೊಲಿಗೆ ಇರೋದ್ರಿಂದ ಕರೆಕ್ಟಾಗಿ ಕೂಡುತ್ತೆ. ಈಗ ನಾವು ಸ್ಟಿಚ್ ಮಾಡ್ಕೊಂಡು ಬರಬೇಕು. ಇದು ಲೈನಿಂಗ್ನಲ್ಲೇ ಡಿಸೈನ್ ಹಾಕಿರೋದು ಕಾಣ್ತಾ ಇದೆ. ನಾನು ಅದಕ್ಕೆ ಲೈನಿಂಗ್ ಮೇಲೆ ಮಾಡಿ ನಾನು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ನೆಕ್ ವರ್ಕ್ ಏನಿದೆ ಅದ್ರ ಪಕ್ಕನೇ ಹಾಕ್ಬಾರ್ದು ಹೊಲಿಗೆನ. ಒಂದು 1/4 ಇಂಚ್ಗಿಂತನೂ ಕಡಿಮೆ ಕ್ಲಾತ್ ಬಿಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ಬರಬೇಕು. ನಾವು ಯಾವಾಗಲೇ ವರ್ಕ್ ಬ್ಲೌಸ್ ಸ್ಟಿಚ್ ಮಾಡುವಾಗ ನೆಕ್ಕಿಗೆ ಮಾತ್ರ ಈ ಥರ ನೆಕ್ ವರ್ಕ್ ಹತ್ರನೇ ಸ್ಟಿಚ್ ಮಾಡಬಾರ್ದು. ಒಂದು 1/4 ಇಂಚ್ಗಿಂತನೂ ಕಡಿಮೆ ಕ್ಲಾತ್ ಬಿಟ್ಟು ಅಲ್ಲಿ ಸ್ಟಿಚ್ ಬರೋ ಹಾಗೆ ಮಾಡಬೇಕು. ಈ ಥರ ನೆಕ್ ಪೂರ್ತಿ ಒಂದು ಹೊಲಿಗೆ ಹಾಕ್ಕೊಳ್ಳೋಣ. ಕ್ಲಾತು ಲೈನಿಂಗ್ ಕ್ಲಾತ್ ಎಲ್ಲ ಕಡೆ ಸರಿ ಹೊಂದುತ್ತೆ ಇಲ್ಲ ಅಂತ ನೋಡ್ಕೊಂಡು ಒಂದು ಹೊಲಿಗೆ ಹಾಕ್ಕೊಂಡು ಬರಬೇಕು. ನೋಡಿ ಇಲ್ಲಿ ಕ್ರಾಸ್ ಇದೆ, ಇದನ್ನ ಸರಿ ಮಾಡ್ಕೊಳ್ಳೋಣ. ಹೌದಾ, ನೋಡಿ ಈ ಥರ ನೀಟಾಗಿ ಸರಿ ಮಾಡ್ಕೊಂಡು ಅದಾದಮೇಲೆ ನಾವು ಹೊಲಿಗೆ ಬಿಟ್ಕೋಬೇಕು. ನೋಡಿ ಈ ಥರ ಒಂದು ಸ್ಟಿಚ್ ಕಂಪ್ಲೀಟ್ ಆಯಿತು ನೆಕ್ಕಿಗೆ. ಇದಾದಮೇಲೆ ಬ್ಯಾಕ್ ಪಾರ್ಟು ಕೆಳಗೆ ಪಟ್ಟಿ ಮುಡಿಸ್ತೀವಲ್ಲ ಅಲ್ಲಿ ಒಂದು ಸ್ಟಿಚ್ ಮಾಡ್ಕೊಂಬರೋಣ. ನೋಡಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ನು ಸೇರಿಸಿ ಒಂದು ಜಾಯಿಂಟ್ ಹಾಕ್ಕೊಳ್ತಿದ್ದೀನಿ. ಎರಡನ್ನೂ ಜಾಯಿಂಟ್ ಮಾಡೋಕ್ಕೆ ಇದು ಸಹ ಸಣ್ಣ ಹೊಲಿಗೆಲೇ ಜಾಯಿಂಟ್ ಮಾಡ್ಕೊಳ್ಬೇಕು. ಇದಾದಮೇಲೆ ಈಗ ನೆಕ್ಕು ಏನು ನಾವು ಸ್ಟಿಚ್ ಮಾಡಿದ್ವಲ್ಲ ಅಲ್ಲಿಂದ 1/4 ಇಂಚ್ ಬಿಟ್ಟು ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ನೆಕ್ಕಿಗೆ 1/4 ಇಂಚ್ ಬಿಟ್ಟೇ ಕಟ್ ಮಾಡ್ಕೋಬೇಕು. ನಾವೇನು ಹೊಲಿಗೆ ಹಾಕಿದ್ದೀವಲ್ಲ ಅಲ್ಲಿಂದ 1/4 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ತಿದ್ದೀನಿ ನಾನು. ನೀವು ಸಹ ಆ ಥರನೇ ಮಾಡ್ಕೊಳ್ಳಿ. ನೆಕ್ ಏನು ನಾವು ಹೊಲಿಗೆ ಹಾಕಿದ್ವಲ್ಲ ಅದರ ಹತ್ತನೇ ನೀವು ಕಟ್ ಮಾಡ್ಕೊಬೇಡಿ, ಒಂದು 1/4 ಇಂಚ್ ಕ್ಲಾತ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇದಾದಮೇಲೆ ನಾವೇನು ಸೆಂಟ್ರಿಗೆ ದೊಡ್ಡ ಹೊಲಿಗೆ ಹಾಕಿದ್ವಲ್ಲ ಅದನ್ನು ಬಿಚ್ಕೊಂಬಿಡೋಣ. ಅದಿದ್ದರೆ ನಮಗೆ ಕ್ಲಾತ್ ಉಲ್ಟಾ ಹಾಕೊಳ್ಳೋಕೆ ಸರಿಯಾಗಲ್ಲ. ಇಷ್ಟೆಲ್ಲ ಆದಮೇಲೆ ನಾವು 1/4 ಇಂಚ್ಗಿಂತ ಹೆಚ್ಚಿಗೆ ಎಲ್ಲಾದರೂ ಕ್ಲಾತ್ ಉಳಿದಿತ್ತಂದರೆ ಅದನ್ನ ಎಕ್ಸ್ಟ್ರಾನ ಕಟ್ ಮಾಡಿ ತೆಗಿಯೋಣ ನೀಟಾಗಿ. 1/4 ಇಂಚ್ಗಿಂತನೂ ಜಾಸ್ತಿ ಇದ್ದರೆ ಚೆನ್ನಾಗಾಗಲ್ಲ ನೆಕ್ ಉಲ್ಟಾ ಹಾಕುವಾಗ. ಹಾಗಾಗಿ ಒಂದು 1/4 ಇಂಚಷ್ಟು ಕ್ಲಾತ್ ಬಿಟ್ಟಿದ್ವಲ್ಲ ಅದು ಒಂದೊಂದು ಹತ್ರ ಜಾಸ್ತಿ ಇದೆ, ಅದನ್ನು ನಾನು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗಿತಿದ್ದೀನಿ. ನೋಡಿ ಈ ಥರ ಎಲ್ಲ ಎಕ್ಸ್ಟ್ರಾ ಜಾಸ್ತಿ ಇರಲ್ಲಷ್ಟೇ ಕಟ್ ಮಾಡಿ ತೆಗಿತಿದ್ದೀನಿ. ಇದಾದಮೇಲೆ ಅಲ್ಲಲ್ಲಿ ಕಚ್ ಹೊಡ್ಕೋಬೇಕು.
ಕ್ರಾಸ್ ಮೇಲೆ ಈ ಥರ ಒಂದು 1/4 ಇಂಚ್ ಏನು ಕ್ಲಾತ್ ಉಳಿಸಿದ್ವಲ್ಲ ಅದಕ್ಕೆ ಕಚ್ ಹೊಡ್ಕೊಳ್ಳೋಣ. ಈ ಥರ ಸ್ಟ್ರೈಟ್ ಹೊಡಿಯೋದಕ್ಕಿಂತ ಕ್ರಾಸ್ ಮೇಲೇ ಕಚ್ ಹೊಡ್ಕೊಳ್ತೀನಿ. ಈಗ ನಾವು ಕಚ್ ಹೊಡೆದಾಯ್ತು. ನೆಕ್ಸ್ಟು ಅದನ್ನ ಉಲ್ಟಾ ಮಾಡ್ಕೋಬೇಕು. ನೋಡಿ ಈ ಥರ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡ್ಕೊಂಡು ನೀಟಾಗಿ ನಾವು ನೆಕ್ ಹತ್ರ ಒಂದು ಸ್ಟಿಚ್ ಮಾಡಬೇಕಾಗುತ್ತೆ. ನೆಕ್ ಕೊನೆಯಲ್ಲಿ ಒಂದು ಸಣ್ಣ ಹೊಲಿಗೆ ಹಾಕ್ಕೊಂಬರೋಣ. ನೋಡಿ ನೀಟಾಗಿ ಕ್ಲಾತ್ ಲೈನಿಂಗ್ನ ಫೋಲ್ಡ್ ಮಾಡ್ಕೋಬೇಕು. ನೆಕ್ ಹತ್ರ ಲೈನಿಂಗ್ ಕಾಣಬಾರ್ದು, ಆ ಥರ ನೀಟಾಗಿ ಇಟ್ಕೊಂಡು ಒಂದು ಕೊನೆಯಲ್ಲಿ ಒಂದು ಸಣ್ಣ ಹೊಲಿಗೆ ಹಾಕ್ಕೊಂಬರೋಣ. ನೆಕ್ಕು ನಾವೇನು ವರ್ಕ್ ಮಾಡಿದ್ದೀವಲ್ಲ ಅದ್ರ ಮೇಲೆ ಹೊಲಿಗೆ ಬೀಳಬಾರ್ದು. ನಾವು ಸ್ವಲ್ಪ ಕ್ಲಾತ್ ಉಳಿಸಿದ್ದೀನಲ್ಲ, ಜಾಯಿಂಟ್ ಮಾಡುವಾಗ ಒಂದು 1/4 ಇಂಚ್ಗಿಂತನೂ ಕಡಿಮೆ ಕ್ಲಾತ್ ಉಳಿಸಿದ್ವಲ್ಲ, ಅಲ್ಲಿಗೆ ನಾವು ಒಂದು ಹೊಲಿಗೆ ಬರೋ ಥರ ಹಾಕ್ಕೊಳ್ಳೋಣ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ವಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ನೋಟಿಫಿಕೇಷನ್ ನಿಮ್ಮ ಮುಂಚಿತವಾಗೇ ಬರುತ್ತೆ. ನನ್ನ ವೀಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಬನ್ನಿ ಈಗ ಕಂಪ್ಲೀಟಾಗಿ ನೆಕ್ಕಿಗೆ ಹೊಲಿಗೆ ಹಾಕ್ತಿದ್ದೀನಿ. ನೋಡಿ ಈ ಥರ ಬಟ್ಟೆನ ನೀಟಾಗಿ ಇಟ್ಕೊಂಡು ಲೈನಿಂಗೆಲ್ಲ ಕ್ಲೀನಾಗಿ ಕೆಳಗೆ ಅಂದ್ಕೊಂಡು ಮೇನ್ ಫ್ಯಾಬ್ರಿಕ್ಕು ಮೇಲೆ ಬರೋ ಥರ ನೀಟಾಗಿ ಇಟ್ಕೊಂಡು ಒಂದು ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಲೈನಿಂಗ್ನ ವರ್ಕ್ ಬ್ಲೌಸಿಗೆ ಯಾವ ಥರ ಜಾಯಿಂಟ್ ಮಾಡಬೇಕು ಅಂತ ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಬ್ಲೌಸ್ ಪೂರ್ತಿ ಹೊಲಿದು ತೋರಿಸ್ತಾ ಇಲ್ಲ. ನಾನು ಲೈನಿಂಗ್ ಬ್ಲೌಸ್ ಯಾವ ಥರ ಹೊಲಿಯೋದಂತ ಒಂದು ವಿಡಿಯೋ ಮಾಡಿ ಈಗಾಗಲೇ ಹಾಕಿದ್ದೀನಿ. ನಿಮಗೆ ಮತ್ತೆ ಬೇಕು ಅನಿಸಿದರೆ ಆ ವಿಡಿಯೋ ನೋಡಿ ಕಂಪ್ಲೀಟಾಗಿ ಬ್ಲೌಸ್ ಹೊಲ್ಕೋಬೋದು. ನಾನು ಸ್ಟಿಚ್ ಮಾಡೋದನ್ನು ಮಾತ್ರ ತೋರಿಸಿದ್ದೀನಿ. ಲೈನಿಂಗ್ನ ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ಮಾತ್ರ ತೋರಿಸಿದ್ದೀನಿ. ನೋಡಿ ನೆಕ್ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ಅಂತ. ನೀವು ಸಹ ಇದೇ ಮೆಥಡಲ್ಲಿ ವರ್ಕ್ ಬ್ಲೌಸ್ನ ಹೊಲಿಬೋದು, ನೀಟಾಗಿ ಬರುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ನೋಡಿ ನೆಕ್ಕೆಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.